Hello students, welcome to RH Chemistry. So through this video, I am requesting the KEA is that my so many students are totally in confusion what to do. So please clarify these doubts, and these are the very basic things that you have to clarify. Yes, first thing is that, see, already we know that yesterday for engineering option entry schedule is given, but not yet they have given this architecture ranking. See here, architecture ranking 21/11/2020 after 8 PM it is there. If you click on this, nothing is going to happen. Which means my question is, without architecture ranking, students, how can they do choices of colleges? Which means make a priority list of the colleges according to their rank and do the option entry. ಅಂದರೆ ಅವರ ಕೈಯಲ್ಲಿ ಅವರ ರ್ಯಾಂಕೇ ಇಲ್ಲದೇನೆ ಅವರ ಆಪ್ಷನ್ ಎಂಟ್ರಿಯನ್ನು ಹೇಗೆ ಮಾಡಬೇಕು, ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು KEA. ಸೊ ಇದಾದಮೇಲೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೀನಿ. ಈ ರೀತಿ ನೀವು ಇಲ್ಲಿ ಹೋದ್ಮೇಲೆ, ಸೊ ಫಸ್ಟು CETಗೆ ಹೋಗೋಣಂತೆ. CETಯಲ್ಲಿ ಹೋದ್ಮೇಲೆ ಐ ಥಾಟ್ ದ್ಯಾಟ್ ಈ BNYS, ಸೊ BNYSನ್ನು BAMS ಕೌನ್ಸಿಲಿಂಗ್ ಜೊತೆ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದರಲ್ಲಿ ಕೊಟ್ಟಿರುವಂತಹ ಪ್ರಕಾರ ನೀವಿಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂಥೇಳಿ ಕ್ಲಿಕ್ ಮಾಡಿದ ಮೇಲೆ ಹಿಯರ್ ನಮಗೆ ಯಾರಿಗೂ ಗೊತ್ತಿಲ್ಲದೆ ಹೋದ ಹಾಗೆ ಈ BNYS ಅಂದರೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ BNYS ಸೀಟ್ ಮ್ಯಾಟ್ರಿಕ್ಸನ್ನು ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಇದು ಯಾವಾಗ ಆ್ಯಡ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ KEAದವರು. ಯಾಕಂದರೆ ನಿನ್ನೆ ತಾನೇ ನೋಡಿದ್ದೆ ನಾನು, ಅದರಲ್ಲಿ ಶುಲ್ಕ ವಿವರನ್ನು ಕೂಡ ಹಾಗೆ ಮಾಡಿದರು. ಫಸ್ಟ್ ಶುಲ್ಕ ವಿವರಗಳನ್ನು ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಕೊಟ್ಟಿದ್ದರು, ಇಂಜಿನಿಯರಿಂಗ್ ಮತ್ತು B ಫಾರ್ಮ D ಫಾರ್ಮದವರಿಗೆ, ವಿದೌಟ್ ಎನಿ ನೋಟಿಫಿಕೇಷನ್. ಈ ಫಾರ್ಮ್ ಸೈನ್ಸ್ ಅವರಿಗೆ ಶುಲ್ಕ ವಿವರಗಳನ್ನು ಆ್ಯಡ್ ಮಾಡಿಬಿಟ್ಟಿದ್ರು. ಅದು ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಬೇಕು, ಹೌದಾ? ಸೊ ವಿದೌಟ್ ನೋಯಿಂಗ್ ಟು ಸ್ಟೂಡೆಂಟ್. ಅದಾದಮೇಲೆ ಇವತ್ತು ಕೂಡ ಹಾಗೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಇದನ್ನು ತೆಗೆದು ನೋಡ್ತೀನಿ, ಇಲ್ಲಿ B ಫಾರ್ಮ D ಫಾರ್ಮ ಆದಮೇಲೆ BNYS ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಬಟ್ ದ ಫೇಟ್ ಈಸ್ ದ್ಯಾಟ್, ಅದು ನಮ್ಮ ಹಣೆ ಬರೋನೋ KEA ಹಣೆ ಬರೋನೋ ಗೊತ್ತಿಲ್ಲ, ನೀವು ಏನಾದರೂ ಆಪ್ಷನ್ ಲಿಂಕ್ ಪೋರ್ಟಲನ್ನು ಓಪನ್ ಮಾಡಿದರೆ ಅದರಲ್ಲಿ ನಿಮಗೆ ಎಲ್ಲೂ ಕೂಡ BNYS ಆಪ್ಷನ್ಸ್ ಕಾಣೋದೇ ಇಲ್ಲ. ಅಂದರೆ ಮೈ ಬೇಸಿಕ್ ಕ್ವಶನ್ ಇಸ್ ವೆದರ್ BNYS ಇನ್ಕ್ಲೂಡೆಡ್ ಇನ್ ದಿಸ್ ಕೌನ್ಸಿಲಿಂಗ್ ಓನ್ಲಿ, ಅಥವಾ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಿರೋ, ಅಥವಾ ಈ ಆಯುಷ್ ಕೌನ್ಸಿಲಿಂಗ್ ಜೊತೆ ಕನ್ಸಿಡರ್ ಮಾಡ್ತಿರೋ. ಹಾಗೇನಾದರೂ ಆಯುಷ್ ಜೊತೆ ಕನ್ಸಿಡರ್ ಮಾಡೋದಿದ್ರೆ ರಿಮೆಂಬರ್, ಇದ್ರ ಜೊತೆ ಸೀಟ್ ಮ್ಯಾಟ್ರಿಕ್ಸನ್ನು ಇಲ್ಲಿ ಆ್ಯಡ್ ಮಾಡಬಾರ್ದಿತ್ತು. ಸೀಟ್ ಮ್ಯಾಟ್ರಿಕ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಿರೋದಿಲ್ಲ, ಬಟ್ ಇಲ್ಲಿ ಮಾಡಿದ್ದಾರೆ ಅಂತ ಅಂದಮೇಲೆ ಹಾಗಾದರೆ ಎಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ? ಇದು ಒಂದು ದೊಡ್ಡ ಕ್ವಶನ್ ನಮಗೆ, ರೈಟ್? ಇನ್ನೊಂದು ಬೇಸಿಕ್ ಕ್ವಶನ್ ಅಂತಂದರೆ, ಸೊ ಅಗ್ರಿಕಲ್ಚರಲ್ ಕೋಟಾದಡಿ ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ನಮಗೊಂದು ರ್ಯಾಂಕ್ ಲೀಸ್ಟ್ ಆದರೂ ಬೇಕು, ಇಲ್ಲ ಮೆರಿಟ್ ಲೀಸ್ಟ್ ಆದರೂ ಬೇಕು, ಇಲ್ಲ ಫೈನಲ್ ಸೀರಿಯಲ್ ನಂಬರ್ಸ್ ಆದರೂ ಬೇಕು. ಅದು ಕೂಡ ಕೊಡದೇನೆ ಓನ್ಲಿ ಅನರ್ಹ ಪಟ್ಟಿ ಅರ್ಹ ಪಟ್ಟಿ ಅಂತ ಹೇಳಿ ಕೊಟ್ಬಿಟ್ಟು, ಇದು ಅನರ್ಹ ಇದ್ದವರಿಗೆ ಮತ್ತೆ ನಾವು ಇನ್ನೊಂದು ಅವಕಾಶವನ್ನು ಕೊಟ್ಟು ಅವರಿಗೆ ಕರೆಕ್ಟಾಗಿ ಡಾಕ್ಯುಮೆಂಟನ್ನು ಕನ್ಸರ್ನ್ಡ್ ಯೂನಿವರ್ಸಿಟಿಗೆ ಕೊಡೋದಕ್ಕೆ ಹೇಳಿದ ಮೇಲೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ. ಈ ರೀತಿ ಕೃಷಿಕರ ಅನರ್ಹ ಪಟ್ಟಿ ಅಂದರೆ ಅಗ್ರಿಕಲ್ಚರಲ್ ಕೋಟಾದಲ್ಲಿ ನಮಗೆ ಎಲ್ಲಿ ನಮ್ಮ ಒಂದು ಸ್ಟ್ಯಾಂಡಿಂಗ್ ಎಲ್ಲಿ ಅಂತ ಗೊತ್ತಿಲ್ಲದೇನೆ ಹೌ ಕ್ಯಾನ್ ವಿ ಡೂ ಆಪ್ಷನ್ ಎಂಟ್ರಿ? ಇದಕ್ಕೆ KEAದವರೇ ಆನ್ಸರ್ ಹೇಳಬೇಕು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಸ್ಟೂಡೆಂಟ್ಸ್ಗಳು ಬಹಳಷ್ಟು ಜನ ಪ್ಯಾನಿಕ್ ಆಗಿರ್ತಾರೆ, ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಂದರೆ 2 ವರ್ಷ ಕುತ್ಕೊಂಡು ಓದಿರುವಂತಹ ಒಂದು ಶ್ರಮ, ನಾವು 2 ವರ್ಷ ಓದೋದಕ್ಕೂ ಕೂಡ ಇಷ್ಟೊಂದು ಟೆನ್ಷನ್ ತೊಗೊಂಡಿರಲಿಲ್ಲ, ಇಷ್ಟೊಂದು ನಿದ್ದೆಯನ್ನು ನಾವು ಹಾಳು ಮಾಡ್ಕೊಂಡಿರಲಿಲ್ಲ. ಬಟ್ ಈಗ ಕೌನ್ಸಿಲಿಂಗ್ ಟೈಮಿಗೆ ಸ್ಟೂಡೆಂಟ್ಗಳು ತಮ್ಮ ನಿದ್ದೆಯನ್ನು ಹಾಳು ಮಾಡ್ಕೊಳ್ಬೇಕಾಗಿರೋಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಇಲ್ಲಿ ನೀಟಿಗೆ ಹೋಗೋಣಂತೆ. ನೀಟಿಗೆ ಹೋದ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತದೆ, ಸೊ ಅಪ್ ಟು 4 o'clock ಅಂತ ಇದೆ, ಹೌದಾ? ಅಪ್ ಟು 4 o'clock ಅಂತ ಇದೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ದ ರೀಶೆಡ್ಯೂಲ್ ಆಲ್ಸೋ. ಅದರ ಪ್ರಕಾರ ಇವತ್ತು 11 ಗಂಟೆಗೆ 11 AM, ರೈಟ್, ನಿಮ್ಮ ಮಾಕ್ ಟೆಸ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕು. ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕು. ಬಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕಿಂತ 24 ತಾಸು ಮುಂಚೆ, ಅಥವಾ ಅಟ್ಲೀಸ್ಟ್ ಸಮ್ 10 hours ಬಿಫೋರ್, ಈ ಒಂದು ದಾಖಲೆಯನ್ನು ದಾಖಲಿಸುವಂಥ ಒಂದು ಏನು ಲಿಂಕ್ ಇದೆ ಇದನ್ನು ಡಿಸೇಬಲ್ ಮಾಡಬೇಕಾಗ್ತದೆ.
ಡಿಸೇಬಲ್ ಮಾಡಬೇಕಾಗ್ತದೆ. ಅಂದರೆ ಈಗ ಇವತ್ತು 11 ಗಂಟೆ ಕೊಡೋರು ಅಂತಂದ್ರೆ ಯಾರೋ ಒಬ್ಬರು ಆಪ್ಷನನ್ನು 10 ಗಂಟೆಗೆ ಬಂದು ಚೇಂಜ್ ಮಾಡಿದರೆ ಈಗ ಅದು ಮಾಕ್ ಅಲಾಟ್ಮೆಂಟಲ್ಲಿ ಹೇಗೆ ಕನ್ಸಿಡರ್ ಆಗ್ತದೆ? ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಜನರಲ್ಲಿ ನಾನು ಇಷ್ಟು ವರ್ಷ ನೋಡಿದ ಹಾಗೆ ಅಟ್ಲೀಸ್ಟ್ 24 hours ಬಿಫೋರ್ ಆ ಒಂದು ಲಿಂಕನ್ನು ಡಿಸೇಬಲ್ ಮಾಡ್ತಾರೆ. ಬಟ್ ಈಗಲೂ ಕೂಡ ನೀವು ನಿಮ್ಮ CET ನಂಬರನ್ನು ಹಾಕಿ ಇಲ್ಲಿ ಎಂಟರ್ ಆದರೆ ಈ ಲಿಂಕಲ್ಲಿ ಯು ಕ್ಯಾನ್ ಸಿ ಇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 24/11/2020 ಅಪ್ ಟು 11 AM ಅಂತ ಇದೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಇವತ್ತು ಬರ್ತದ, ಹಾಗಾದರೆ 25th ಬರ್ತದೆ. ಯಾಕಂದ್ರೆ 24/11 ತನಕ ಕೊಟ್ಟ ಮೇಲೆ ಈ ಒಂದು ಡೇ ಆದಮೇಲೆ ಕೊಡಬೇಕಾಯ್ತು, ಹೌದಾ? ಸೊ ಯಾವಾಗ ಬರ್ತದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇಲ್ಲ. ಅಂದರೆ ಮಾಕ್ ಟೆಸ್ಟ್ ಬಗ್ಗೆ ಇದನ್ನು ವೇಟ್ ಮಾಡ್ಕೋತ ಕೂತ್ಕೊಳ್ಬೇಕು. 11 ಗಂಟೆ ಆಯಿತು, 12 ಆಯಿತು, 1 ಆಯಿತು, 2 ಆಯಿತು ಅಂಥೇಳಿ. ಬಟ್ ಯು ವಿಲ್ ನೆವರ್ ರಿಲೀಸ್ ದಟ್ ಮಾಕ್ ಟೆಸ್ಟ್ ಅಲಾಟ್ಮೆಂಟ್ ರಿಸಲ್ಟ್. ಹಾಗೇನಾದರೂ ಮಾಕ್ ಟೆಸ್ಟ್ ನೀವು 11 ಗಂಟೆಗೆ ಕೊಡೋದಾಗಿದ್ದರೆ ಇದನ್ನು ಡಿಸೇಬಲ್ ಮಾಡಬೇಕಿತ್ತು. ಯಾಕೆ ಇನ್ನೂ ಆ ಲಿಂಕ್ ಡಿಸೇಬಲ್ ಆಗಿಲ್ಲ ಅನ್ನೋದು ಸ್ಟೂಡೆಂಟ್ಸ್ಗಳ ಒಂದು ಡೌಟ್. ಸೊ ಹಾಗೇನಾದರೂ ಎಕ್ಸ್ಟೆಂಡ್ ಆಗಿದ್ದೇ ಹೋದಾದರೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ಸೊ ಅವರು ಎಕ್ಸ್ಟೆಂಡ್ ಆಗಿದೆ ಅಂತ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅಂದರೆ ಕೊಟ್ಟಿಲ್ಲ ಅಂದ್ರೆ ನಾವು ಎಕ್ಸ್ಟೆಂಡ್ ಆಗಿಲ್ಲ ಅಂತ ಅನ್ಕೋಬೇಕು, ಅಥವಾ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ಲಿಗೆ ಹೋದ್ಮೇಲೆ ಎಕ್ಸ್ಟೆಂಡೆಡ್ ಅಂತ ತೋರಿಸ್ತಾ ಇದೆ, ಅದನ್ನು ನಾವು ನಿಜ ಅಂತ ತಿಳ್ಕೋಬೇಕು. ವಿ ಆರ್ ಇನ್ ಡೈಲೆಮಾ. ಸೊ ಟೋಟಲಿ ದ ಸ್ಟೂಡೆಂಟ್ಸ್ ಆರ್ ಕನ್ಫ್ಯೂಸ್ಡ್ ಅಬೌಟ್ ದೀಸ್ ಕೌನ್ಸಲಿಂಗ್ ಶೆಡ್ಯೂಲ್. ಸೊ ಪ್ಲೀಸ್ ಕ್ಲಾರಿಫೈ ದೀಸ್ ಡೌಟ್ಸ್. ಯಾಕಂದರೆ 2 ವರ್ಷ ಕೂತ್ಕೊಂಡು ತ್ರಾಸಪಟ್ಟು ಸ್ವಲ್ಪ ತಮ್ಮ ಎನರ್ಜಿಯನ್ನು ಎಲ್ಲ ಹಾಕಿ ಓದಿರೋವಂಥ ಸ್ಟೂಡೆಂಟ್ಸಿಗೆ ಸೊ ಲಾಸ್ಟಿಗೆ ಬಂದುಬಿಟ್ಟು ಈ ರೀತಿ ಟೆನ್ಷನ್ ಮಾಡಿಕೊಂಡು ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಬರ್ತದ ಅಂತಂದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದಿ ಸ್ಟೂಡೆಂಟ್ಸ್ ಆಲ್ಸೋ. ಆ್ಯಂಡ್ ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದರ ಬಗ್ಗೆ ಗಮನ ಹರಿಸಲೇಬೇಕು. ಯಾಕಂದರೆ ನಾವು ಬೆಂಗಳೂರನ್ನು IT ಸಿಟಿ ಅಂತ ಕರಿತೀವಿ, ಹೌದಾ? IT ಸಿಟಿ ಅಂತ ಕರೆದ ಮೇಲೆ ಈ ರೀತಿ ಒಂದಷ್ಟು ಸಾಫ್ಟ್ವೇರ್ ಇಶ್ಯೂಸ್ ಆಗಲಿ, ಈ ರೀತಿ ಒಂದಷ್ಟು ತಮ್ಮ ಟೈಮ್ ಟೇಬಲ್ನ ತಾವೇ ಫಾಲೋ ಮಾಡದಿರೋ ಅಂತಹ ಪರಿಸ್ಥಿತಿ ಆಗಲಿ. ಐ ಆಮ್ ನಾಟ್ ಬ್ಲೇಮಿಂಗ್ KEA. ಸೊ KEAದಲ್ಲೂ ಕೂಡ ಎಫಿಷಿಯೆಂಟ್ ಅಧಿಕಾರಿಗಳು ಇದ್ದಾರೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಬಿಕಾಸ್ ಯಾವುದೋ ಒಂದು ಸಣ್ಣ ಕಾಲೇಜನ್ನು ನಡೆಸುವಂಥ ಮ್ಯಾನೇಜ್ಮೆಂಟು ಕೂಡ ದೇ ವಿಲ್ ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್ ಟು ದ ವೆರಿ ಮೈನ್ಯೂಟ್ ಪಾಯಿಂಟ್ ಆಲ್ಸೋ. ಸೊ ಆದರೆ KEA ಇದ್ರ ಬಗ್ಗೆ ಬಹಳ ಕೇರ್ ತಗೊಂಡು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದೆ ಇರೋ ಹಾಗೆ ನೋಡಿಕೊಳ್ಳಿ ಅಂತ ಹೇಳೋದೇ ನನ್ನ ಒಂದು ಆಶಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.